ಸೊ ಗೈಸ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಟೈಮ್ ಬಂದು 5 ಗಂಟೆ ಆಗಿದೆ. 5 ಗಂಟೆ ಆಗಿದೆ. ಓಲಾದಲ್ಲಿ ನೋಡ್ಕೊಂಡಿದ್ದೀನಿ ಫಸ್ಟ್ ಬಾಡ್ಗೆ. ಕ್ಯಾನ್ಸಲ್ ಮಾಡಿಬಿಟ್ರು ಕಸ್ಟಮರ್ ಕಾಯಬೇಕು. ಮತ್ತು ಇವಾಗ ಫಸ್ಟ್ ಬಾಡ್ಗೆ ಕ್ಯಾನ್ಸಲ್ ಆಗೋಯ್ತು. ಸೊ ನೋಡೋಣ, ಏನು ಮಾಡೋಕ್ಕಾಗಲ್ಲ. ಈ ಥರ ಫಸ್ಟ್ ಬಾಡ್ಗೆ ಕ್ಯಾನ್ಸಲ್ ಆದರೆ ಬೇಜಾರಾಗುತ್ತೆ. ವೆಯ್ಟ್ ಮಾಡೋಣ. 5 ಗಂಟೆಯಿಂದ ಲಾಂಗ್ ಬಾಡಿಗೆ ಯಾವುದು ಒಂದು ಬಾಡಿಗೆನೂ ಬೀಳ್ತಾ ಇಲ್ಲ. ಎಲ್ಲ 3 ಬಾಡಿಗೆ ಹೊಡೆದಿದ್ದೀನಿ. ಲೋಕಲ್ ಬಾಡಿಗೆ 50 ರೂಪಾಯಿ ಬಾಡಿಗೆ 3 ಹೊಡೆದಿದ್ದೀನಿ. ಟೈಮ್ ಬಂದು 6:30 ಆಗೈತೆ. ಅಂದರೆ 1.5 ಅವರ್ಗೆ ಬರೀ 3 ಟ್ರಿಪ್ ಮಾಡಿದ್ದೀನಿ. ಅದು ಲೋಕಲ್ ಬಾಡಿಗೆ. ಲಾಂಗ್ ಬಾಡಿಗೆನೂ ಇಲ್ಲ. ಯಾವುದಾದ್ರೂ ಲಾಂಗ್ ಬಾಡಿಗೆ ಬೀಳುತ್ತೆ ಅಂತ ಕಾಯ್ತಾ ಇದ್ದೀನಿ. ಬೆಳಗ್ಗೆ 5 ಗಂಟೆಯಿಂದ ಕಾಯ್ತಾ ಇದ್ದೀನಿ. ಒದ್ದು ಬೀಳ್ತಾ ಇಲ್ಲ ಲಾಂಗ್ ಬಾಡಿಗೆ. ತುಂಬ ಕಷ್ಟ ಆಗೋದು. ಏನು ಮಾಡೋದು ಗೊತ್ತಾಗ್ತಿಲ್ಲ. ನೋಡೋಣ, ವೆಯ್ಟ್ ಮಾಡೋಣ. ಲಾಂಗ್ ಬಾಡಿಗೆ ಸಿಕ್ಕಿದ್ರೆ ಹಾಕ್ಕೊಂಡು ಹೋಗೋಣ ಅಂತ ಕಾಯ್ತಾ ಇದ್ದೀನಿ. ಒಂದು ಒಳ್ಳೆ ಬಾಡಿಗೆ ಸಿಗಬೇಕು, ಯಾವುದಾದ್ರೂ ಲಾಂಗ್ ಬಾಡಿಗೆ. ಸೊ ಟೈಮು 10:30 ಆಯಿತು. 9 ಗಂಟೆಗೆ ನಾಷ್ಟ ಮಾಡಿದೆ. ನಾಷ್ಟ ಮಾಡಿಕೊಂಡು ಕೂತಿದ್ದೀನಿ. ಒಂದೇ ಒಂದು ಬಾಡಿಗೆ ಹೊಡೆದಿಲ್ಲ, ಖಾಲಿ ಕೂತಿದ್ದೀನಿ. ಇವಾಗ ಟೈಮ್ ಆಗೋಯ್ತೀನಿ. ಲೋಕಲ್ ಬಾಡಿಗೆ ಹೊಡೆಯೋದು ಬೇಡ, ಲಾಂಗ್ ಬಾಡಿಗೆ ಹೊಡೆಯೋಣ ಅಂತ ನೋಡ್ತಾ ಇದ್ದೀನಿ. ಯಾವುದು ಲಾಂಗ್ ಸಿಗ್ತಾ ಇಲ್ಲ. ಕಾಯ್ತಾ ಇದ್ದೀನಿ. ಅದಕ್ಕೆ ಯಾವುದಾದ್ರೂ ಒಂದು ಲಾಂಗ್ ಬಾಡಿಗೆ ಸಿಕ್ಬಿಟ್ರೆ ಸಿಟಿ ಒಳಗೆ ಹೋಗ್ಬಿಡ್ತೀನಿ. ಅಲ್ಲಿ ಲೋಕಲ್ ಮಾಡ್ಕೋಬೋದು ಆರಾಮಾಗಿ. ಸೊ ನೋಡೋಣ. ಅದರಲ್ಲಿ ನಿನ್ನೆ ಬೇರೆ ಡ್ಯೂಟಿ ಮಾಡಿಲ್ಲ ನಾನು. ನಿನ್ನೆ ನಮ್ಮ ಫ್ರೆಂಡು ಶಬರಿಮಲೆಗೆ ಹೋಗಿದ್ರು. ಅದಕ್ಕೆ ಡ್ಯೂಟಿ ಮಾಡೋಕ್ಕಾಗಿಲ್ಲ ನಿನ್ನೆ ಅಲ್ಲೇ ಮಧ್ಯಾಹ್ನ 1 ಗಂಟೆ ಆಗೋಯ್ತು ದೇವಸ್ಥಾನದಲ್ಲಿ. ಅದಕ್ಕೆ ಮಧ್ಯಾಹ್ನ ಮೇಲೆ ಏನು ಹೋಗೋದು ಅಂದ್ಬಿಟ್ಟು ಸುಮ್ಮನೆ ನಿನ್ನ ಖಾಲಿ ಇದೆ. ಸೊ ಇವತ್ತು ಮಾಡಲೇಬೇಕು ಸ್ವಲ್ಪ ಟಾರ್ಗೆಟು. ನೋಡೋಣ, ಏನು ಮಾಡೋಕ್ಕಾಗಲ್ಲ. ಇವಾಗ ಹೆಚ್ಚು ಕಮ್ಮಿ 1.5 ಅವರ್ ಆಯಿತು. ಹೆಚ್ಚು ಕಮ್ಮಿ 2 ಅವರ್ ಅಂದ್ಕೊಳ್ಳಿ. 2 ಅವರಿಂದ ಖಾಲಿ ಕೂತಿದ್ದೀನಿ. ಬೀಳ್ತಾ ಇಲ್ಲ ಯಾವುದು. ಸೊ ಮತ್ತೆ ಸಿಗ್ತೀನಿ ಮಧ್ಯಾಹ್ನ. ಸೊ ರ್ಯಾಪಿಡೋದಲ್ಲಿ ಒಂದೇ ಬಾಡಿಗೆ 600 ರೂಪಾಯಿ ಬಾಡಿಗೆ ಬಿದ್ದಿದೆ. ನೋಡ್ಕೊಂಡು ಹೋಗೋಣ. ಫೋನ್ ಮಾಡಿದೆ ಕಸ್ಟಮರ್ಗೆ, ವೆಯ್ಟ್ ಮಾಡ್ತೀನಿ ಅಂದರು. ಎಲ್ಲಂತ ನೋಡ್ಕೊಂಡೇ ಇಲ್ಲ ನಾನು. 600 ರೂಪಾಯಿ ಇತ್ತು. ಸೊ ಡ್ರಾಪ್ ಆಗಿ ಸಿಗ್ತೀನಿ. ನೋಡಿ ಹೊಡ್ಕೊಂಬಂದೆ. ಹೆಚ್ಚು ಕಮ್ಮಿ 1 ಅವರ್ 40 ನಿಮಿಷ ಹೊಡ್ಕೊಂಬಂದಿದ್ದೀನಿ. ನೋಡಿ ಎಲ್ಲ ಐತಿದ್ದು. ಯಾವುದು ದೂರದು ತೋರ್ಸೋಕ್ಕೆ ಆಗ್ತಿಲ್ಲ. ಇದು ನೋಡಿ 604 ರೂಪಾಯಿ. ಕಸ್ಟಮರ್ 600 ರೂಪಾಯಿ ಕೊಟ್ಟರು. ಸರಿ ಆಯ್ತು ಅನ್ಸುತ್ತೆ. ಇದೆ ಪರವಾಗಿಲ್ಲ, ಚೆನ್ನಾಗಿ ಕೊಟ್ಟ. ಈ ಥರ ಇನ್ನೊಂದು ಬಾಡಿಗೆ ಸಿಕ್ಬಿಟ್ರೆ ಮನೆ ಕಡೆ ಜಾಲಿಯಾಗಿ ಹೋಗ್ಬಿಡ್ಬೋದು. ಮನೆಗೆ ಹಂಗೆ ಬಾಡಿಗೆ ಹಾಕ್ಕೊಂಡು. ಬಟ್ ಸಿಗಲ್ಲ. 18 ಕಿಲೋಮೀಟ್ರು. ಬಾಡಿಗೆ ಮಿಸ್ ಆಗೋಯ್ತು. ಸೊ ಗೈಸ್ ಮತ್ತೆ ಸಿಗೋಣ ಯಾವ್ದಾದ್ರು ಬಾಡಿಗೆ ಹಾಕ್ಕೊಂಡು. ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಗುರು. ಮುಂದೆ ಇದೆ, ಆಗ್ತಾ ಇಲ್ಲ ಗಾಡಿ. ಅವಾಗ ಈ ಥರ ಪ್ರಾಬ್ಲಮ್ ಮಾಡುತ್ತೆ. ಏನಂತ ಗೊತ್ತಾಗ್ತಿಲ್ಲ. ಮನೆಗೆ ಹೋಗೋಣ ಅಂದರೆ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಬೆಳಗ್ಗೆ 5 ಗಂಟೆಗೆ ಬಿಟ್ಟಿದ್ದೆ ಮನೆ. ಇವಾಗ ಟೈಮ್ ಬಂದು 9 ಗಂಟೆ. ಅಂದರೆ ಸುಮಾರು ಆಗೋಯ್ತು, ಜಾಸ್ತಿ ಟೈಮು. ಬೇಜಾರಾಗೋಯ್ತು. ಮಧ್ಯಾಹ್ನ ಊಟ ಮಾಡಿಲ್ಲ, ಅದಕ್ಕೆ ತಲೆನೋವ್ತಾಯಿತ್ತು. ಬಂದ್ಬಿಟ್ಟೆ ಮನೆಗೆ. ಸೊ ಗೈಸ್ ಬಂದೆ ಮನೆಗೆ. ನಮ್ಮ ಗಾಡಿ ಇವತ್ತು ಸ್ವಲ್ಪ ಕೈ ಕೊಟ್ಬಿಡ್ತು. ಗಾಡಿ ಸ್ಟಾರ್ಟ್ ಆಗಿಲ್ಲ ಇವಾಗ. ಮತ್ತೆ
ಯಾರೋ ಪಾಪ ನಮ್ಮ ಆಟೋದವರೇ ಇದ್ದರು, ಅವರು ಪಾಪ ಹ್ಯಾಂಡಿಕಪ್ಪು. ಅವರೇ ಗಾಡೀಲಿ ಕೂಡಿಸ್ಬಿಟ್ಟು ನಾನು ಟೋ ಮಾಡಿದೆ, ಸ್ಟಾರ್ಟ್ ಆಯಿತು. ಆಮೇಲೆ ತೊಗೊಂಬಂದೆ. ಅದು ಅವಾಗ ಯಾಕೋ ಗೊತ್ತಿಲ್ಲ, ಗಾಡಿ ಸ್ಟಾರ್ಟ್ ಆಗೋಲ್ಲ. ತೋರಿಸ್ಬೇಕು ಅಂತ ಚೆಕ್ ಮಾಡ್ಬೇಕು ಏನಂತ. ಈ ಸತಿ ಸರ್ವಿಸಿಗೆ ಬಿಟ್ಟಾಗ ಎಲ್ಲ ಚೆಕ್ ಮಾಡಿಸ್ಕೊತೀನಿ. ಸೊ ಆಯಿತು, ಇವತ್ತು ವಿಡಿಯೋ ಇಷ್ಟೇ, ಮುಗಿಸ್ತೀನಿ ಇಲ್ಲಿಗೆ.